ಈ ವಿಡಿಯೋ ಒಂದು ಚಿಂತನಾ ಪ್ರಯೋಗ ಮಾತ್ರ. ಯಾವುದೇ ನಂಬಿಕೆ ಅಥವಾ ಧರ್ಮವನ್ನು ಅವಮಾನಿಸುವ ಉದ್ದೇಶ ಇಲ್ಲ. ಇದು ಕೇವಲ ಚಿಂತನೆಗಾಗಿ ಮಾತ್ರ. This video is only a thought experiment. It does not disrespect or target any religion or belief. It meant purely for thinking and discussion. ದೇವರು ಮೇಲಿಂದ ಬಂದ್ರಾ ಅಥವಾ ನಮ್ಮ ಬ್ರೈನಿಂದ ಬಂದ್ರಾ? ಬನ್ನಿ ಟೈಮ್ ಟ್ರಾವೆಲ್ ಮಾಡಿ ಮಿಲಿಯನ್ ಇಯರ್ಸ್ ಬ್ಯಾಕ್ ಹೋಗೋಣ. ವೆಲ್ಕಮ್ ಟು ಮಿಲಿಯನ್ ಇಯರ್ಸ್ ಎಗೋ. ನನಗೆ ಈ ಟೈಮ್ಗೆ ಬಂದರೆ ನನ್ನ ಮೈಂಡು ಫುಲ್ಲು ಕಾಮ್ ಆಗ್ತಾ ಬರುತ್ತೆ. ಬರ್ಡ್ಸ್ ಎಲ್ಲ ಹಾರಾಡ್ತಾ ಇರುತ್ತೆ. ಈಗ ನನ್ನ ಗಾಡಿನ ಲ್ಯಾಂಡ್ ಮಾಡ್ತಾ ಇದ್ದೀನಿ. ಈ ಕತೆ ನನ್ನ ಕತೆ ಅಲ್ಲ, ನಮ್ಮೆಲ್ಲರ ಕತೆ. ಈ ಕತೆ ನಮ್ಮ ಎಲ್ಲರ ಕತೆನೂ ಅಲ್ಲ, ಈ ಕತೆ ನಮ್ಮ ದೇವರ ಕತೆ. ಅಲ್ಲಿ ನೋಡಿದ್ರ ಒಬ್ಬ ಅರ್ಲಿ ಮ್ಯಾನು ಜಿಂಕೆಗಳನ್ನ ನೋಡಿ ನೀರು ಕುಡಿಯೋದನ್ನ ಕಲಿತಿದ್ದಾನೆ. ಇದರಿಂದ ಅವನ ದಾಹ ತೀರಿಸ್ಕೊಳ್ಬೋದು ಅಂತ ಅರ್ಥ ಆಯಿತು. ಬನ್ನಿ ಇಲ್ಲಿ ನೋಡಿ, ಈ ಆನೆ ಏನು ಮಾಡ್ತಿದೆ ಅಂತ ನೋಡ್ತಾ ಇದ್ದಾನೆ. ಮರದ ಮೇಲಿರೋ ಫ್ರೂಟ್ಸ್ನ ಕೆಳಗೆ ಬೀಳಿಸಿ ಒಂದು ಫ್ರೂಟ್ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು. ಇದು ನಾನು ತಿನ್ಬೋದೇನೋ ಅಂತಂದು ಅವನು ಒಂದು ಹಣ್ಣು ತಗೊಂಡು ತಿಂದ. ಫುಲ್ಲು ಟೇಸ್ಟಿಯಾಗಿತ್ತು. ಅದರಲ್ಲಿರೋ ಬೀಜನ ಭೂಮಿ ಮೇಲೆ ಬಿಸಾಕ್ದ. ಆ ದಿನ ರಾತ್ರಿ ಮಳೆ ಬಂತು. ಸ್ವಲ್ಪ ದಿನ ಬಿಟ್ಕೊಂಡು ನೋಡಿದ್ರೆ ಆ ಜಾಗದಲ್ಲಿ ಒಂದು ಗಿಡ ಬೆಳೆದಿತ್ತು. ಗಿಡನ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇದು ಹೇಗೆ ಬಂತು ಅಂತ ಯೋಚನೆ ಸ್ಟಾರ್ಟ್ ಆಯಿತು. ಆ ದಿನ ಈ ಹುಲ್ಲು ಫುಲ್ಲು ಡ್ರೈ ಆಗಿತ್ತು, ಆದರೆ ಇವತ್ತು ಹುಲ್ಲು ಫುಲ್ಲು ವೆಟ್ಟಾಗಿದೆ, ಗ್ರೀನ್ ಆಗಿದೆ. ಅದಕ್ಕೆ ಗಿಡ ಬೆಳೆಯೋಕ್ಕೆ ನೀರು ಬೇಕೇನೋ ಅಂತ ಯೋಚನೆ ಬಂತು. ಆ ಗಿಡ ಬೆಳಕಿನ ಕಡೆ ಬೆಳೀತಿದ್ರಿಂದ ಅದಕ್ಕೆ ಸನ್ಲೈಟ್ ಬೇಕೇನೋ ಅಂತ ಅನ್ಕೊತಾನೆ. ಸ್ವಲ್ಪ ದಿನ ಬಿಟ್ಕೊಂಡು ಅಲ್ಲಿ ನೋಡಿದ್ರೆ ಅಲ್ಲೊಂದು ಮರ ಬೆಳೆದಿತ್ತು. ಅದರಲ್ಲಿ ಎಷ್ಟೊಂದು ಫ್ರೂಟ್ಸ್ ಇತ್ತು. ಆ ದಿನ ರಾತ್ರಿ ಅವರು ಕಲ್ಲುಗಳಲ್ಲಿ ಆಟ ಆಡ್ತಿದ್ರು. ಅಕಸ್ಮಾತ್ತಾಗಿ ಅಲ್ಲೊಂದು ಸ್ಪಾರ್ಕ್ ಬಂತು. ಅವರು ಒಬ್ರಿಗೊಬ್ರು ಏನು ನೋಡಿದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಕೇಳಿಸ್ಕೊಂಡೊಬ್ಬ ಯೋಚಿಸ್ತಾನೆ. ಅವನು ನೀರು ಕುಡಿದಾಗ ಎನರ್ಜಿ ಬಂತು, ಅವನು ಫ್ರೂಟ್ ತಿಂದಾಗ ಎನರ್ಜಿ ಬಂತು. ಅಂದರೆ ಎನರ್ಜಿ ಅನ್ನೋದು ಕಾಮನ್ ಪಾಯಿಂಟ್ ಅಂತ ಅರ್ಥ ಆಯಿತು. ಆ ಎನರ್ಜಿ ಎಲ್ಲರಿಗೂ ಅರ್ಥ ಮಾಡಿಸೋಕ್ಕೆ ಕಲ್ಲಿಗೆ ರೂಪ ಕೊಟ್ಟು ಅದಕ್ಕೆ ಕ್ಯಾರೆಕ್ಟರನ್ನು ಕೊಟ್ಟ. ಭೂಮಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟ, ಗಾಳಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟ, ಬೆಂಕಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟ, ಆಮೇಲೆ ನೀರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟ, ಆಕಾಶಕ್ಕೆ ಒಂದು ಕ್ಯಾರೆಕ್ಟರ್ ಕೊಟ್ಟ. ಅದೆಲ್ಲ ಒಂದು ಪವರ್ ಇದೆ ಅಂತ ಬಿಲೀವ್ ಮಾಡಿ, ಅದು ಒಂದು ಸುಪ್ರೀಮ್ ಅಂತ ಬಿಲೀವ್ ಮಾಡಿ, ಅದು ಗಾಡ್ ಅಂತ ಬಿಲೀವ್ ಮಾಡ್ದ. Call me a god.
ಇದಲ್ಲ ಇದಲ್ಲ ನಾನು ಬಯಸಿದ್ದು. ಇದೀಗಾಗ್ಬಾರ್ದು, ಹೀಗಾಗ್ಲೇಬಾರ್ದು. ಈ ಕತೆ ಹೀಗೋಗ್ಬಾರ್ದು. ನೋ. ಯಾಕೆ ಡೈರೆಕ್ಟ್ರೆ ಟೆನ್ಷನ್ ಆಗಿದ್ದೀರಾ? ಕತೆ ಕರೆಕ್ಟಾಗಿ ಹೋಗ್ತಿದೆ, ಹೀಗೆ ಹೋಗ್ಬೇಕು. ಮುಂದುವರ್ಸಿ. ಏನ್ ಸರಿ ಹೋಯ್ತು? ನಾನು ಈ ಕತೆ ಬರೆಯಕ್ಕೆ ಶುರು ಮಾಡಿದಾಗ ಅನ್ಕೊಂಡಿದ್ದೇನೋ ಆಗ್ತಿರೋದೇನು. ದೇವರು ಸೃಷ್ಟಿಯಾಗಿದ್ದೆ ಪ್ರಕೃತಿಯಿಂದ, ಆದ್ರೆ ರಿಲಿಜಿಯನ್ ಅನ್ನೋ ಹೆಸರಲ್ಲಿ ಕಿತ್ತಾಡಿ ಪ್ರಕೃತಿಯನ್ನೇ ಕೆಡಿಸ್ತಿದ್ದಾರೆ. ಆಗ ದೇವ್ರಿಗೇನು ರೆಸ್ಪೆಕ್ಟ್ ಕೊಟ್ಟಂಗೆ? ಡೈರೆಕ್ಟ್ರೆ, ಇದೆಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ವಿಷಯನೂ ಜನಕ್ಕೆ ಗೊತ್ತು, ಆದ್ರೂ ಜನ ಬೇಡದೇ ಇರೋ ಕಥೆಯಲ್ಲಿ ಕಳ್ದೋಗ್ತಾರೆ. ಯಾಕೆ ಹೇಳಿ? ಯಾಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಜನರ ಜೀವನನ ಸಪ್ಪೆ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಒಳ್ಳೊಳ್ಳೆ ಸೂಪರ್ ಸುದ್ದಿಗಳು ಬೇಕು, ಅದಕ್ಕೆ ಅವ್ರ ಕತೆಗಳನ್ನ ಎಂಜಾಯ್ ಮಾಡಿ ನೋಡ್ತಾರೆ. ಈ ಪಿಕ್ಚರು ಅಷ್ಟೇ, ಜನ ಬಂದಿರೋದು ಮಜಾ ತಗೊಳ್ಳೋದಕ್ಕೆ. ಏಯ್, ನನ್ನ ಆಡಿಯನ್ಸ್ ಅಂತವ್ರಲ್ಲ. ಈ ಕತೆ ನಾನು ನಿಜವಾಗ್ಲೂ ಅರ್ಥ ಮಾಡ್ಕೊಂತಾರೆ. ದೇವ್ರಂದ್ರೆ ನಿಜವಾಗ್ಲೂ ಅರ್ಥ ಮಾಡ್ಕೊಂತಾರೆ. ದೇವ್ರಂದ್ರೆ ಪ್ರಕೃತಿ ಅಂತ ಅರ್ಥ ಮಾಡ್ಕೊಂತಾರೆ. ಅರ್ಥ ಮಾಡ್ಕೊಳ್ತಾರೇನೋ, ನೋಡೋಣ.